ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಯಿ ಟೆಕ್ ಪಾರ್ಕ್. ನಾನು ನಿಮ್ಮ ರಂಜಿತ್. ಸೊ ಫ್ರೆಂಡ್ಸ್, ನಾವು ಇವತ್ತು ಒಂದು ಡೇಟಾ ಎಂಟ್ರಿ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಮನಿ ಅರ್ನಿಂಗ್ ಆ್ಯಪ್. ನೀವು ಇದರಲ್ಲಿ ಎಷ್ಟು ಬೇಕಾದ್ರೂ ಅರ್ನ್ ಮಾಡ್ಬೋದು. ವಿಡ್ರಾ ಲಿಮಿಟ್ ಅನ್ನೋದೇನಿಲ್ಲ. ನಿಮಗೆ ಈವನ್ ₹2 ಇದರಲ್ಲಿ ವಿಡ್ರಾ ಮಾಡ್ಕೋಬಹುದು. ಇದು ಇನ್ಸ್ಟೆಂಟ್ ಪೇಮೆಂಟ್ ಕೂಡ ನಿಮಗೆ. ಮತ್ತೆ ಜೆನ್ಯೂನ್ ಅಪ್ಲಿಕೇಶನ್. ನೀವು ಫಸ್ಟ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇನ್ಸ್ಟಾ ಕ್ಯಾಶ್ ಅಂತ ಸರ್ಚ್ ಮಾಡಿ. ಇಲ್ಲಾಂದ್ರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಸೈನ್ ಅಪ್ ಮತ್ತೆ ಲಾಗಿನ್ ಅಂತ ಕೇಳುತ್ತೆ. ಆಲ್ರೆಡಿ ನಾನು ಸೈನ್ ಅಪ್ ಆಗಿದ್ದೀನಿ. ಅದಾದ್ಮೇಲೆ ಲಾಗಿನ್ ಬನ್ನಿ. ಇಲ್ಲಿ ಲಾಗಿನ್ ಅಲ್ಲಿ ನಾನು ಒಂದು ಅಕೌಂಟ್ ಅನ್ನು ಓಪನ್ ಮಾಡ್ತೀನಿ. ನನ್ನ ಅಕೌಂಟ್ಗೆ ನಾನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ್ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಇಲ್ಲಿ ಬಂದ್ಬಿಟ್ಟು ಈ ಒಂದು ಸರ್ಕಲ್ ಏನು ಅಂದ್ರೆ ನಿಮಗೆ ನೀವು ಎಷ್ಟು ಜೆನ್ಯೂನ್ ಆಗಿ ವರ್ಕ್ ಮಾಡ್ತೀರಾ ಅನ್ನೋದು. ಇಲ್ಲಿ ಬಂದ್ಬಿಟ್ಟು ಅಕ್ಯುರಸಿ ಸ್ಕೋರ್ ಬಂದ್ಬಿಟ್ಟು ಮಿನಿಮಮ್ ಅಲೋಡ್ ಸ್ಕೋರ್ ಈಸ್ 90%. 90% ಕೆಳಗಡೆ ಆದರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ. ಅದು ಒಂದಿನ ಅಷ್ಟೇ. ನೆಕ್ಸ್ಟ್ ನಿಮಗೆ 24 hours ಆದಮೇಲೆ ನಿಮಗೆ ಅಕೌಂಟ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸೊ ಇದನ್ನ ಅಕ್ಯುರಸಿಗೆ ವರ್ಕ್ ಮಾಡಬೇಕು ನೀವು. ಓಕೆನಾ? ತುಂಬ ಈಸಿ ವರ್ಕ್ ಇದು. ಜಾಸ್ತಿ ಏನು ಇದರಲ್ಲಿ ಇರೋದಿಲ್ಲ. ಕ್ಲೀನಾಗೆ ಒಂದು ಕ್ಯಾಪ್ಚಾ ಬರುತ್ತೆ ನಿಮಗೆ. ಆ ಕ್ಯಾಪ್ಚಾನ ನೋಡ್ಕೊಂಡು ಇಲ್ಲಿ ಕ್ಲೀನಾಗಿ ಎಂಟ್ರಿ ಮಾಡಿ. ಮತ್ತೆ ಸಮ್ ಡೇಟಾ ಇರುತ್ತೆ. ಆ ಡೇಟಾನ ಸೇಮ್ ಇಲ್ಲಿ ಎಂಟ್ರಿ ಮಾಡಿ ಕರೆಕ್ಟಾಗಿದೆಯಲ್ಲ ನೀವು ವೆರಿಫೈ ಮಾಡಬೇಕಾಗುತ್ತೆ. ಈ ವೆರಿಫೈ ಮಾಡೋದಕ್ಕೆ ನಿಮಗೆ ಅಮೌಂಟ್ ಬರುತ್ತೆ. ಇದರಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಈಗ ಹೇಳ್ತೀನಿ. ನನ್ನ ವ್ಯಾಲೆಟ್ಗೆ ಹೋಗೋದಾದ್ರೆ ನೀವು ನೋಡಿ, ನನ್ನ ವ್ಯಾಲೆಟಲ್ಲಿ ಆಲ್ರೆಡಿ ನಾನು ವಿಡ್ರಾ ಮಾಡಿದ್ದೀನಿ. ₹20.71 ನಾನು ವಿಡ್ರಾ ಮಾಡಿದ್ದೀನಿ ನಾನು. ಅದಾದಮೇಲೆ ಕರೆಂಟ್ ಬ್ಯಾಲೆನ್ಸ್ 0.09 ಇದರಲ್ಲಿ ಟ್ರಿಕ್ ಏನು ಅಂತಂದರೆ, ನೀವು 1000 ಎಂಟ್ರೀಸ್ ಮಾಡಿದ್ರೆ ನಿಮಗೆ ₹72 ಬರುತ್ತೆ. 1000 ಎಂಟ್ರಿಗೆ ನಿಮಗೆ ₹72 ಬರುತ್ತೆ. ನಾನು ಮಾಡಿರೋದು 473 ಎಂಟ್ರೀಸ್ ಮಾಡಿರೋದಕ್ಕೆ ನನಗೆ ಇಲ್ಲಿ ಬಂದಿರೋದು ₹20.71 ಬಂದಿದೆ. ನೋಡಿ ಇಲ್ಲಿ ವಿಡ್ರಾ ಕೆಳಗಡೆ ನೋಡಿ, ಇಲ್ಲಿ ಪೇಮೆಂಟ್ ಫ್ರೀಕ್ವೆನ್ಸಿ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ಡೈಲಿ ಕ್ಲಿಕ್ ಮಾಡಿದ್ರೆ, ನೀವು ವಿಡ್ರಾ ಬ್ಯಾಲೆನ್ಸ್ ಅಂತ ಕೊಟ್ಟರೆ ನೀವು ಎಷ್ಟು ಕ್ಲಿಕ್ ಮಾಡುತ್ತೀರೋ ಅಷ್ಟು ಅಮೌಂಟು ನಿಮಗೆ ಪೇಟಿಎಮ್ ಕ್ಯಾಶ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಇಷ್ಟೇ ಫ್ರೆಂಡ್ಸ್. ಇದು ನೀವು ಯಾವ ಥರ ಅರ್ನ್ ಮಾಡಬೇಕು ಅಂತ ಅಂದರೆ, ಅರ್ನ್ ನೌ ಅಂತ ಇದೆ ನೋಡಿ, ಅರ್ನ್ ಮನಿ ನೌ. ನೀವು ಕ್ಲಿಕ್ ಮಾಡಿದ್ರೆ ಸಮ್ ಟಾಸ್ಕ್ ಅನ್ನೋದೇ ಇಲ್ಲಿ ನಿಮ್ಗೆ ಬರುತ್ತೆ. ಬಟ್ ನೀವು ಅಕ್ಯುರಸಿಯಲ್ಲಿ ಮಾಡಬೇಕು, ಕ್ಲಿಯರ್ ನೋಡ್ಕೋಬೇಕು. ನಿಮ್ಗೆ ಯಾವುದೇ ಥರ ಅಲ್ಲಿ ಕೊಟ್ಟಿರೋ ಡೇಟ್ ಆಗಲಿ ಟೆಕ್ಸ್ಟ್ ಆಗಲಿ ಕ್ಲಿಯರ್ ಆಗಿರಬೇಕು. ಇಲ್ಲಿ ನಾನು ಪೇಮೆಂಟ್ ಪ್ರೂಫನ್ನು ತೋರಿಸ್ತೀನಿ. ನಾನು ಪೇಟಿಎಮ್ ಅಕೌಂಟ್ ಕ್ಲಿಕ್ ಮಾಡಿ ನನ್ನ ಬ್ಯಾಲೆನ್ಸಲ್ಲಿ ಚೆಕ್ ಮಾಡೋದಾದರೆ ನೋಡಿ, ಇಲ್ಲಿ ನಿಮಗೆ ಪೇಮೆಂಟನ್ನು ರಿಸೀವ್ ಆಗಿದೆ. ನಾನು ಇಲ್ಲಿ ₹2 ವಿಡ್ರಾ ಮಾಡಿದ್ದೆ. ಇಲ್ಲಿದೆ ನೋಡಿ, ಕ್ಯಾಶ್ ಬ್ಯಾಕ್ ರಿಸೀವ್ಡ್ ಅಂತ ಇದೆ. ಈ ಒಂದು ಒರಾಕ್ಲೆಸ್ ಈಸ್ಟ್ ಪ್ರೈವೇಟ್ ಲಿಮಿಟೆಡ್ ಬಂದುಬಿಟ್ಟು ಆ ಒಂದು ಇನ್ಸ್ಟಾ ಕ್ಯಾಶ್ ಅಪ್ಲಿಕೇಶನ್ ಡೆವಲಪರ್. ಅದು ನೀವು ಬೇಕಾದ್ರೆ ಇಲ್ಲಿ ಪ್ಲೇಸ್ಟೋರಲ್ಲಿ ಚೆಕ್ ಮಾಡ್ಕೋಬೋದು. ಇನ್ಸ್ಟಾ ಕ್ಯಾಶ್ ಅಂತ ಸರ್ಚ್ ಮಾಡಿದ್ರೆ ನೋಡಿ, ಸೇಮ್ ಕಂಪನಿ ನೋಡಿ, ಇಲ್ಲಿ ಕಂಪ್ನಿ ಇದೆಯಲ್ಲ, ಸೇಮ್ ಕಂಪ್ನಿ ಅಲ್ಲಿ ನಮ್ಗೆ ಪೇಮೆಂಟ್ ಕೊಟ್ಟಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಾಮೆಂಟು ಮಾಡಿ. ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಸ್ವಲ್ಪ ಎಂಕರೇಜ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.